ಅವ್ರ ಗಂಡ ತೀರಿದ ಕೂಲೆ ಒಂದು ಜಗ ಬದಲಾಗಲಿ ಅಂತ ಶಿವಾನಂದ ಅಜ್ಜವ್ರು ಅಂತೇಳಿ ಹಂಗಾರೆ ಕೇಳ್ಕೊಂತ ಒಂದು ಈಟ ಇದಾಗಲಿ ಮನಸ್ಸಿಗೆ ಇದಾಗಲಿ ಅಂತೇಳಿ ಶಾಸ್ತ್ರ ಕೇಳಕ್ಕೆ ಅಲ್ಲೇ ಇರಾಕಂತ ಅಲ್ಲೇ ಒಂದು 2 ದಿನ ಇಟ್ಕೊಂಡಿದ್ರಂತ ಒಂದು ದಿನ ಶಾಸ್ತ್ರ ಕುಂಡ್ರುವಾಗ ಆ ಕಡೆ ಲಾಕ್ ಹೋಗ್ಬಿಟ್ಟದು ಶಿವಾನಂದ ಅಜ್ಜವ್ರು. ಬಾಳಮ್ಮ ನಿನ್ನ ಗಂಡ ಸತ್ ಬೇಷ ಆಯ್ತು ನೋಡಿ, ಇಲ್ಲಾಂದ್ರೆ ಇಲ್ಲಿ ಬೆಲ್ ಕುಂಡಿರ್ತಿದ್ದಿ ನೀನು ಹಚ್ಚಳಾಕ್ ಚಾಲು ಮಾಡಿಬಿಟ್ಲಂತ. ಏನ್ ಶಾಸ್ತ್ರ ಬಿಟ್ಟಿಂದ ಹಂಗೆ ತಗೊಂತ ನಾನು ಕಳಿಸಿಬಿಡ್ರಿ ನಾವು ಅಲ್ಲಿ ಇಲ್ಲಿ ಇರಾಕಂತ. ಅಪ್ಪ ಅವ್ರು ಇದ್ರಂತ ಆತ್ಮಾನಂದ ಅಪ್ಪ ಅವರು. ಮತ್ತು ಅವ್ರು ಏನು ಸುಳ್ಳು ನೀನು ಅವ ನಿಮ್ಮ ಅಪ್ಪನು ಅವನ ಚಲೋ ಅದ್ರ ನಡಿ ನಮ್ಮ ಊರು ಕಳಿಸಿ ನೋಡ್ರಿ ನಮಗೆ ಅಲ್ಲ ಹಿಂಗಂತಾರು ಎಲ್ಲಾರ ಅಜ್ಜಾರು ಹಿಂಗೆ ಹೇಳತ್ತಿದ್ರು. ಹಿಂಗೆ ಅಂತಿದ್ರು ನಮ್ಮ ಚಿಗಮ್ಮರು. ಅಪ್ಪ ಅವ್ರ ದೃಷ್ಟಿ ಬಂದ್ಬಿಡ್ತಂತೆ. ಬಾಳಮ್ಮ ಬೇಷ ಆಯ್ತು ನೋಡಿ, ಇಲ್ಲತ್ತ ಎಲ್ಲಿ ಕಿವಿ ಬೀಳ್ತಿದ್ದು ನಿನಗೆ, ಇಲ್ಲೆಲ್ಲಿ ಬಂದು ಕುಂದಿರ್ತಿದ್ದಿ ದೇಶಾರ್ ಮನೆತನದವರು ಇಲ್ಲಿ ಎಲ್ಲಿ ಬಂದು ಕುಂದಿರ್ಬೇಕು ನೀವು ಕಿವಿಗೆ ಬೀಳಾಕತ್ತು ಇಲ್ಲ ಬೇಷ ಆತಿಲ್ಲೋ ಅಂತ ನಿಂದ ಅಳಾಕ ಚಾಲು ಮಾಡಿದ್ಲು ಅಂತ. ಏನು ಅವ್ರಿಗೆ ಮತ್ತೆ ಅದೇ ಸುಖರೂಪ ಅನಿಸ್ತೈತಿ. ಗಂಡ ಹೆಂಡ್ರು ಮಕ್ಕಳು ಬದುಕು ಬಾಳೆ ವಿವೇಕ ಇಲ್ಲದವ್ರಿಗೆ ಇದೇ ಸುಖರೂಪ ಅನಿಸ್ತೈತಿ. ನಿಮ್ಮ ಅಪ್ಪ ಹಿಂಗಂದ ನನಗಂತ ಅಪ್ಪವ್ರ ಮುಂದೆ ಆತ್ಮಾನಂದ ಅಪ್ಪ ಅವ್ರ ಮುಂದೆ. ಮತ್ತು ಅವ್ರು ಏನು ಬರೋಬ್ಬರಿ ಹೇಳ್ಯಾರಲ್ವೇ, ನೀನು ಅವನ ನಿಮ್ಮ ಅಪ್ಪನು ಅವನ ನಮ್ಮನ್ನು ಕಳಿಸ್ಬಿಟ್ಟು ನೋಡಿ ಇಬ್ರು ಚಲೋ ಕೂಡಿರಿ ನೀವು ಅಂತೇಳಿ. ಏನು ಅದು ಹೊಳಿಬೇಕಲ್ಲ ಅವನಿಗೆ. ಏನು ಸಾಮಾನ್ಯ ಜನರಿಗೆಲ್ಲ ಗಂಡ ಹತ್ರ ಬೇಷ ಆಯ್ತಂದ್ರೆ ಸಿಟ್ಟು ಬರ್ತೈತೆ. ಯಾಕ್ರಿ ಮಾತಾಡೋದಿಲ್ಲ ಅವ್ರು ಕೂಡ ಕಡಿತನಕ ಹಿಂಗಂದವ ನನಗಂತ. ಬರೀ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತವ್ರ ಈ ಕಡೆ ಲಕ್ಷ ಕೊಡೋದು ಬರುವುದನೇ ಇಲ್ಲ ಅವರು. ಏನು ಶರೀರ ಇರೋ ಮಟ್ಟ ಅದ್ರಾಗ ಅವ್ರಿಗೆ ಸುಖ ಬುದ್ಧಿ ಇರೋದ್ರಿಂದ ಇದ್ರ ಕಡೆ ಎಂದೂ ಅವ್ರಿಗೆ ಲಕ್ಷ್ಯ ಬರೋದು. ಬಾಳೆ ಶುದ್ಧ ಆಗ್ಬೇಕಂತ ಪ್ರಯತ್ನ ನಡೆಸಿರಿ, ಯಾರು ಬಾಳೆ ಶುದ್ಧ ಆಗೈತೆ ಹೇಳಿ? ವಿಷಮದ ಏನು ವಿಷಮದಲ್ಲಿನ ವ್ಯವಹಾರ ನಡೆದೈತಿ, ಸಮದಲ್ಲಿ ವ್ಯವಹಾರ ಇಲ್ಲ. ಬೇಕಾದ್ರೆ 5 ಬಾಳೆ ಸಮ ಮಾಡಿ ನೋಡ್ಕೋ, ಇದರಿಂದ ಯಾವ ಕೆಲಸನೂ ನಡೆದಿಲ್ಲ. ಹೆಚ್ಚು ಕಡಿಮೆ ಅದಾವ 5 ಬಾಳೆ ಅಂತೇಳಿ ಇದರಿಂದ ಕೆಲಸ ನಡೆದ ಚರ್ಗಿ ಹಿಡ್ಯಾಕೆ ಬರೋದಿಲ್ಲ ನಿನಗೆ. 5 ಬಾಳೆ ಸಮ ಮಾಡಿದ್ರೆ ಅಲ್ಲಿ ಎಲ್ಲಿ ವಿಷಮ ಐತಿ, ಎಲ್ಲಿ ವ್ಯವಹಾರ ಐತಿ? ಸಮದೊಳಗೆ ವ್ಯವಹಾರ ಇಲ್ಲ, ಅಲ್ಲಿ ಎಲ್ಲ ಬಂದ್ ಆಕೈತಿ. ಏನು ಜಗತ್ತಿನ ವ್ಯವಹಾರ ಎಲ್ಲ ವಿಷಮದೊಳಗೆ ಐತಿ. ಸಮತ್ವದ ಕಡೆ ಲಕ್ಷ ಕೊಟ್ಟರೆ ಅಲ್ಲಿ ವ್ಯವಹಾರ ಬಂದ್ ಆಕೈತಿ. ಏನು ಅದಕ್ಕೆ ಯೋಗ ಸಮತ್ವಂ ಯೋಗ ಉಚ್ಯತೆ. ಅಲ್ಲಿ ವಿಷಮ ಭಾವ ಎಲ್ಲ ಹೋತಂದು ಸಮತ್ವದ ಕಡೆ ಎಲ್ಲ ಕೊಟ್ಟಿವಿ ಅಂದ್ರೆ ಅಲ್ಲಿ ಯಾವ ವ್ಯವಹಾರ ಎಲ್ಲ ಬಂದ್ ಆಕೈತಿ. ನಿಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ಯಾವ ವಿಷಮ ವ್ಯವಹಾರವೂ ಇಲ್ಲ. ಎಲ್ಲಿ ವ್ಯವಹಾರ ಇಲ್ಲ ಅಲ್ಲಿ ಸುಖ ಅದ ನೋಡ್ರಿ. ಎಲ್ಲಿ ವ್ಯವಹಾರದ ಅಲ್ಲಿ ದುಃಖ ಅದ. ಏನು ಈ ವ್ಯವಹಾರ ಎಲ್ಲ ಮರಿಯೊಳಗೆ ಅಜ್ಞಾನದೊಳಗದ ಅಧ್ಯಾಸ ಮೂಲ ಈ ವ್ಯವಹಾರ. ಧ್ಯಾಸ ಆತಂದ್ರೆ ಅಲ್ಲಿ ವ್ಯವಹಾರ ಇಲ್ಲ. ಏನು ಯಾವ ವ್ಯವಹಾರನೂ ಇಲ್ಲ. ಎಲ್ಲಿ ತಪ್ಪು ತಿಳುವಳಿಕೆದ ಅಲ್ಲಿ ದುಃಖದ ನೋಡಿ. ಭೇದ ಎಲ್ಲಿದೆ? ಅಜ್ಞಾನದೊಳಗೆ ಅದ. ಜ್ಞಾನದಲ್ಲಿ ಭೇದ ಇಲ್ಲ. ಭೇದದಿಂದ ನಿಶ್ಚಯವಾಗಿ ದುಃಖ ಉಂಟಾಗ್ತದೆ. ಅಭೇದದಲ್ಲಿ ದುಃಖ ಇಲ್ಲ, ಅಲ್ಲಿ ಸಮಾಧಾನ ಶಾಂತಿ ಅದ. ಎರಡನ್ನೂ ಭಾವ ಎಲ್ಲೈತಿ ಅಲ್ಲಿ ದುಃಖದ ನೋಡ್ರಿ. ಏನು ಅಜ್ಞಾನದಿಂದ ಭೇದ ಭಾವ ಉಂಟಾಗಿದೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ದುಃಖರಹಿತ ಆಗಿರ್ಬೇಕನ್ನುವಂಗಿದ್ದು ಪ್ರತಿಯೊಬ್ಬರು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊರಿ. ನೀವು ಯಾರಿದೇನೋ ಸರಿಯಾದ ಯಥಾರ್ಥ ಜ್ಞಾನ ಮಾಡ್ಕೋರಿ. ನಿದ್ದೆ ಹೆಚ್ಚಾಗ ಅದರ ಭೇದ ಮಾಡ್ತೀರಿ ಹೇಳ್ರಿ. ಇನ್ನೊಂದನ್ನು ಎಲ್ಲಿ ಕಾಣ್ತಾನ, ಇನ್ನೊಂದನ್ನು ಎಲ್ಲಿ ನೋಡ್ತಾನ, ಅಲ್ಲಿ ದುಃಖದ ನೋಡ್ರಿ. ಇನ್ನೊಂದನ್ನು ಎಲ್ಲಿ ನೋಡೋದಿಲ್ಲ, ಇನ್ನೊಂದನ್ನು ಎಲ್ಲಿ ಕಾಣೋದಿಲ್ಲ, ಅಲ್ಲಿ ಆರಾಮದ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ.
ನಾವು ಅನ್ಯ ಭಾವನೆಯನ್ನು ಮಾಡ್ಕೊಂಡು ಕೊಂಡಿರ್ತೀವಿ. ಅನ್ಯ ಭಾವನೆಯೊಳಗೆ ನಿರಂತರ ದುಃಖ ಇದೆ. ಅನ್ಯ ಭಾವನೆಗಳನ್ನು ಅಳೆದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ನೀನೇ ಕಲ್ಪಿಸ್ಕೊಂಡು ಅನ್ಯ ಭಾವನೆಗಳನ್ನು ಯಾರು ಮಾಡ್ಯಾರ ಇವನಂದ್ರೆ ದೇವರು ಮಾಡ್ಯಾನ, ನೀ ಮಾಡ್ಯಾರ. ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಯಾರು ಮಾಡ್ಯಾರು? ನೀನ ಮಾಡಿಲ್ಲ. ನಿನ್ನ ಅಜ್ಞಾನದಿಂದ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ನೀನ ದುಃಖ ಪಡ್ಲಿಕ್ಕೈತಿ. ನಿನ್ನ ಭಾವನಾ, ನಿನ್ನ ಕಲ್ಪನಾ ನಿನ್ನ ದುಃಖಕ್ಕೆ ಹಾಕಿತ್ತು. ಅನ್ಯ ಭಾವನೆಗಳನ್ನೆಲ್ಲ ತೆಗೆದುಹಾಕಿರೋ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಮನಸ್ಸ ಎಲ್ಲ ಮಾಡ್ಕೊಂಡತಿಲ್ಲ. ಅನ್ಯ ಭಾವನೆಗಳನ್ನು ಮಾಡಿದ್ದ ಮನಸ್ಸ ಅದ ದುಃಖ ಪಡ್ತೈತಿ. ಅನ್ಯ ಭಾವನೆಗಳನ್ನು ಅಳದಂಥದ್ದು ಏನೈತಿಲ್ಲ ಅವ ಅಲ್ಲಿ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ಅಲ್ಲಿ ಭೇದ ಇಲ್ಲ. ಅಲ್ಲಿ ಅಭೇದ ಸ್ಥಿತಿ ಒಳಗೆ ಮನಸ್ಸಿಗೆ ಅಸ್ತಿತ್ವ ಇಲ್ಲ. ಭೇದದಲ್ಲೇ ಮನಸ್ಸದ. ಮನಸ್ಸು ಎಲ್ಲಿ ಐತಿ ಅಂದ್ರೆ ಭೇದ ಎಲ್ಲಿ ಕಾಂತಿ ಅಲ್ಲಿ ಮನಸ್ಸಿನ ವ್ಯವಹಾರ. ಅಭೇದ ಸ್ಥಿತಿ ಒಳಗೆ ಮನಸ್ಸಿನ ಅಸ್ತಿತ್ವ ಉಳಿಲಿಲ್ಲ ಅಲ್ಲಿ. ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ ಅಂತ ಹೇಳಿತ್ತು. ಅಲ್ಲಿ ಭೇದ ಇಲ್ಲ. ಭೇದ ಭಾವ ಬಂದಾಗ ಮನಸ್ಸು ವ್ಯವಹಾರ ಅಲ್ಲಿ ಐತಿ. ಅದಕ್ಕೆ ಅಭೇದ ಸ್ಥಿತಿಯನ್ನು ಯಾವ ಸಮಾಧಿ ಸ್ಥಿತಿಯನ್ನು ಪಡೆದಿರ್ತಾನೆ ಅವು ಮನಸ್ಸು ನಾಶ ಆಗಿ ಹೋಗಿರ್ತೈತಿ. ಮನಸ್ಸಿನ ಅಸ್ತಿತ್ವನೇ ಇಲ್ಲ. ಅದಕ್ಕೆ ಮನಸ್ಸುಳ್ಳವ ಮನುಷ್ಯ ಅಂತಾರೆ. ಮನಸ್ಸಿಲ್ಲದವ ದೇವರವ. ಹೌದಿಲ್ಲ? ಮನುಷ್ಯ ಅಲ್ಪಾನಿ ಅಂತಿರ್ತಾರ. ಮನುಷ್ಯ ಅಲ್ಲ ಅಂದ್ರೆ ದೇವ್ರನಿ ಇಲ್ಲ ರಾಕ್ಷಸ ಅಂತಾರ. ಎರಡು ಕಡೆ ಬಳಸ್ತಾರ ಅದನ್ನ. ಹೌದಿಲ್ಲ? ನೀವು ಮನುಷ್ಯ ಅಲ್ಪಾನಿ ಅಂದ್ರೆ ರಾಕ್ಷಸ ಅನ್ನಕ್ಕೂ ಬರ್ತೈತಿ, ದೇವ್ರನ್ನು ಅನ್ನಕ್ಕೆ ಬರ್ತೈತಿ. ಸಟಕನ ಹೊಳಸ್ತಾರ ಮತ್ತೆ. ಹೌದಿಲ್ಲ? ಮನುಷ್ಯ ಅಲ್ಪಾನಿ ಏನು ಉಪಾಸ ಇಟ್ಬೋದು, ದೇವ್ರ ಉಪಾನಿ ಅಂತ ಅವ್ ಖುಷಿ ಆಕೈತಿ ಮತ್ತೆ. ಹೌದಿಲ್ಲ? ಮನಸ್ಸುಳ್ಳವಾಗ ಮನುಷ್ಯ ಅಂತಾರೆ. ಮನಸ್ಸು ಎಲ್ಲಿ ಮಠ ಇರ್ತೈತಿ. ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ ಅಂತ. ನಾವು ಸಂಕಲ್ಪ ವಿಕಲ್ಪ ವ್ಯವಹಾರ ಇಲ್ಲ. ಸಂಕಲ್ಪ ವಿಕಲ್ಪ ಉಳಿದನ ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕಂ ಹೀ ಮನಃ, ಇದೇ ಮನಸ್ಸು. ಸಂಕಲ್ಪ ವಿಕಲ್ಪ ಇಲ್ಲದ್ದು ಅದಕ್ಕೆ ಮನಸ್ಸಿಲ್ಲ ಇಲ್ಲಿ ಅಂತ. ಜ್ಞಾನಿಯಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳು ಇಲ್ಲ. ಆ ತಗಲಾಟ ಇಲ್ಲ ಅಲ್ಲಿ. ಭಾವಾತೀತ ಸ್ಥಿತಿ ಅದು. ಭಾವರಹಿತ ಸ್ಥಿತಿಯನ್ನು ಹೊಂದಿದವಾಗ ಅಲ್ಲಿ ಮನಸ್ಸಿನ ಅಸ್ತಿತ್ವ ಇಲ್ಲಿ. ಹೌದು, ಭಾವನೆಗಳು ಕಲ್ಪನೆಗಳು ಇದರಿಂದ ಮನಸ್ಸು ಎಲ್ಲಿ ಮಠ ಭಾವನೆಗಳು ಕಲ್ಪನೆಗಳು ಇರ್ತಾವ ಅಲ್ಲಿ ತನಕ ಮನುಷ್ಯನ ಅಸ್ತಿತ್ವ ಅದ. ಅಡಿಗೆದಾಗ ಮನಸ್ಸು ಎಲ್ಲಿ? ನಿದ್ದೆ ಎತ್ತಾಗ ಯಾವ ಭಾವನೆನೂ ಇಲ್ಲ, ಯಾವ ಕಲ್ಪನಾನೂ ಇಲ್ಲ. ಮನಸ್ಸು ಎಲ್ಲಿ ಐತೆ ಅಲ್ಲಿ? ನೀ ಎದೆಯಲ್ಲಿ ಮನಸ್ಸಿಲ್ಲ. ಹೌದಿಲ್ಲ? ಮನಸ್ಸಿಲ್ಲೇ ನಿನಗೆ ಇರಾಕ್ ಬರ್ತೈತಿಲ್ಲ. ಅಂದಾಗ ನೀ ಆರಾಮಿರ್ತಿ. ಏನು ಸಂಬಂಧ ತಪ್ಪಿಸ್ಕೊಂಡು ನೀನಾಗಿದ್ರೆ ಆರಾಮಿರ್ತಿ. ಅಲ್ಲಿ ಏನಾಗಿದ್ದಿ? ಏನೂ ಆಗದ ಆರಾಮಿರ್ತಿ. ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮಿರ್ತಿ. ಹಂಗೆ ಇದ್ದಕ್ಕಿದ್ದಂಗೆ ಇರಕ್ಕೆ ಕಲಿಬೇಕಲ್ಲ ನಾವು. ಆ ಅಭ್ಯಾಸ ಮಾಡ್ಬೇಕು. ನಾವು ಎಲ್ಲದರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ನಾವು ಆಗಿದ್ರೆ ಆರಾಮಿರ್ತಿ. ಹೌದು, ನಿನ್ನ ಅಸ್ತಿತ್ವ ಯಾವಾಗಲೂ ಐತಿ. ನೀ ಹೆಂಗದಿ ಅನ್ನೋದು ನಿನಗೆ ಗೊತ್ತಿಲ್ಲದಕ್ಕೆ ದುಃಖ ಪಡ್ಲಿಕ್ಕೈತಿ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ. ನೀ ಅಲ್ಲದನ್ನು ನೀನಂತ ಹಿಡ್ಕೊಂಡು ಅಜ್ಞಾನದ ಮೂಲಕ ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ನೀ ಯಾರಿದೇನೋ ಜ್ಞಾನ ನಿನಗಾತಂದ್ರೆ ನೀನು ಅಲ್ಲದ್ದೆಲ್ಲ ಹೋಗ್ಬಿಡ್ತೈತಿ. ತಪ್ಪು ತಿಳುವಳಿಕೆಲ್ಲ ಅನ್ಯಥಾ ತಿಳುವಳಿಕೆ ಹೋಗ್ಬಿಡ್ತೈತಿ. ಯಾಕೆ ಅನ್ಯಥಾ ತಿಳುವಳಿಕೆ ಗಟ್ಟಿ ಆಗೈತಿ ಅಂದ್ರೆ ಜೀವಭಾವ ಗಟ್ಟಿ ಆಗೈತಿ ಅಂದ್ರೆ ಜೀವಭಾವ ಅಂದ್ರೆ ಅನ್ಯಥಾ ತಿಳುವಳಿಕೆ ಇದ್ದದ್ದು. ಅಜ್ಞಾನದಿಂದ ಆಗೈತಿ ಅದು. ನಿನ್ನ ಬಗ್ಗೆ ನೀ ಅದಕ್ಕೆ ತಿಳಿ ಅನ್ನೋದು. ನೀನು ಯಾರಿದೇನೋ ತಿಳುವಳಿಕೆ ಮಾಡ್ಕೊಂಡ್ರೆ ನಿನ್ನ ಬಗ್ಗೆ ಅನ್ಯಥಾ ಜ್ಞಾನ, ಅಜ್ಞಾನದಿಂದ ಅನ್ಯಥಾ ಜ್ಞಾನ ಗಟ್ಟಿ ಆಗೈತಿ. ಅಜ್ಞಾನ ನಾಶ ಆತಂದ್ರೆ ಅನ್ಯಥಾ ಜ್ಞಾನನೂ ಹೋಗ್ಬಿಡ್ತೈತಿ. ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಇದಕ್ಕೆ ಮುಕ್ತಿ ಅಂತಾರೆ. ಅನ್ಯಥಾ ಜ್ಞಾನವನ್ನು ಕಳ್ಕೊಳ್ಳೋಕೆ ಮುಕ್ತಿ ಅಂತಾರೆ. ಅಲ್ಲದನ್ನು ನೀನು ಅಂತ ಹಿಡ್ಕೊಂಡಿದ್ದೆಲ್ಲ ಇದ ಅನ್ಯಥಾ ಜ್ಞಾನ. ಮುಕ್ತ ಅಂದ್ರೆ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೋದು ಯಥಾರ್ಥ ಜ್ಞಾನ ಅಂತ. ಆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅನ್ಯಥಾ ತಿಳುವಳಿಕೆಯಿಂದ ನಮಗೆ ದುಃಖ ಆಗೈತಿ. ಅನ್ಯಥಾ ತಿಳುವಳಿಕೆಯನ್ನು ನೀನ ಮಾಡ್ಕೊಂಡು ಈ ಅನ್ಯಥಾ ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ನೀನ ಪ್ರಯತ್ನ ಮಾಡ್ಬೇಕು ನಿರಂತರವಾಗಿ. ಯಾರು ನಮಗೆ ಇದನ್ನು ಅನ್ಯಥಾ ತಿಳುವಳಿಕೆ ಒಳಗೆ ನಮ್ಮನ್ನ ನೀ ತಿಳ್ಕೊ ಅಂತ ಹೇಳಿಲ್ಲ ನನಗೆ. ನೀನ ತಿಳ್ಕೊ ಅಂತ ನಿನ್ನ ಮನೆ ಮುಟ್ಟ ಬಂದು ಯಾವ್ದಾರು ದೇವ್ರು ಹೇಳಿತ್ತ ನಿನ್ನ ಶರೀರ ನೀನ ತಿಳ್ಕೊ ಅಂತ.
ದೇವ್ರು ಮಾಡ್ಯಾನ್ರಿ ಇಲ್ಲ ಅಂತ ಹೇಳ್ತಾನೆ. ಯಾರು ಮಾಡ್ಯಾರ? ತಾನ ಮನಸ್ಸು ಮಾಡ್ಕೊಂಡು ಒದ್ದಾಡ್ತೈತಿ ಮನಸ್ಸು. ತಾನ ಮಾಡೋದು ಕೈ ಬಿಟ್ಟು ತಾನ ಆರಾಮ ಇರ್ತಾನೆ. ಮನಸ್ಸು ತಾನ ಕಲ್ಪಿಸ್ಕೊಂಡು ತಾನ ಬಂಧನಕ್ಕೂ ಅದೇ ಕಾರಣ, ಮುಕ್ತಿಗೂ ಅದೇ ಕಾರಣ. ಮನ ಏವ ಮನುಷ್ಯಾನಂ ಕಾರಣಂ ಬಂದ ಮೋಕ್ಷಯೋ ಅಂತ ಯಾಕೆ ಹೇಳ್ಯಾರ? ಮನಸ್ಸ ಎಲ್ಲದಕ್ಕೂ ಕಾರಣ. ತಾನ ಕಲ್ಪಿಸ್ಕೊಂಡು ಅನ್ಯ ಭಾವನೆಯನ್ನು ಮಾಡ್ಕೊಂಡು ಬಂಧನದಾಗ ಸಿಕ್ಕೊಂಡು ಓದಾಡ್ತೈತಿ. ತಾನ ಅನ್ಯ ಭಾವನೆಗಳನ್ನೆಲ್ಲ ಕಳೆದು ಉಳ್ಕೊಂತೆ ಅಂದ್ರೆ ತಾನು ಮುಕ್ತದೇನೋ ಅನುಭವ ಅದಕ್ಕಾಕೈತಿ. ಎಲ್ಲ ಮನುಷ್ಯನ ಗದ್ದಲ. ಯಾರು ಇನ್ನೊಬ್ಬರದ ನಿನ್ನ ಬಂಧನಕ್ಕೆ ಹಾಕವ್ರಿಲ್ಲ, ಬಿಡಿಸೋರು ಯಾರು ಇಲ್ಲ ನಿನಗೆ. ಏನೇನೋ ಕಲ್ಪಿಸ್ಕೊಂಡು ಕೂತಿ. ಇನ್ನೊಬ್ಬ ಅದಾನಪ್ಪ, ಇಲ್ಲ ದೇವ್ರು ಮಾಡ್ಯಾನಪ್ಪ, ಪರಮಾತ್ಮ ಭಾವನ. ಈ ಹುಚ್ಚು ಎಲ್ಲರಲ್ಲಿ ಅದ ಬೇರು ಬಿಟ್ಬಿಟ್ಟೈತಿ. ದೇವ್ರೊಬ್ಬ ಅದಾನಪ್ಪ ಅಂತ ಅಜ್ಜಾರ ದೇವ್ರು ಅದಾನ ಅಂತಿರೋ ಇಲ್ಲ ಅಂತಿರೋ ನೀವು ಅಂತ ಅಜ್ಜಾರನ ಪ್ರಶ್ನೆ ಕೇಳಿದವು. ನೀ ಅದೇನಪ್ಪ ಇಲ್ಲೋ ನೋಡ್ಕೊ ಅಂದ್ರೆ ಅಜ್ಜಾರ. ನೀ ಅದೇನೋ ಇಲ್ಲೋ ಅಂತ ಹೆಂಗದಿ ನೋಡ್ಕೊ ಹಂಗಾರೆ. ಹೆಂಗದಿ ನೀನು? ಯಾವಾಗಲೂ ಇದ್ದ ವಸ್ತು ನೀನು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗವು ನೀನು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ನೀನಲ್ಲ, ಯಾವಾಗಲೂ ಇದ್ದದ್ದು ನಾನು. ಈ ದೇಹ ಒಂದು ಅವಸ್ಥೆ ಒಳಗೆ ಅಷ್ಟೇ ಐತಿ, ಹೌದಿಲ್ಲ? ತೋರ್ ಎಡಗ್ತೈತಿ, ಮತ್ತೊಂದು ಅವಸ್ಥೆ ಒಳಗೆ ಇದಿಲ್ಲ. ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು ನೀನು, ಒಂದು ಅವಸ್ಥೆ ಒಳಗೆ ಇರುವಂಥದ್ದು ನೀನು. ಅದಕ್ಕೆ ಒಂದು ಅವಸ್ಥೆ ಒಳಗಿರು ತಿರ್ಪೆ ನಾನು, ನೀನು ಅಖಿಳ ಅವಸ್ಥೆ ಒಳಗಿರು ತಿರ್ಪೆ ನಾನು. ನಾನು ಯಾವಾಗಲೂ ಎಲ್ಲ ಅವಸ್ಥೆ ಒಳಗಿರುವಂಥವು ನಾನು. ಇದು ದೇಹ ಒಂದು ಅವಸ್ಥೆ ಒಳಗಷ್ಟ ಎಚ್ಚರಿಕೆಯಾಗಷ್ಟ ಇದೆ, ಕನಸಿನಾಗೂ ಇಲ್ಲ, ನಿದ್ದೆಯಾಗೂ ಇಲ್ಲ. ಒಂದು ಅವಸ್ಥೆ ಒಳಗಿದ್ದದ್ದು ಪರಿಚ್ಛನ್ನ ಸ್ವಭಾವ ಹಿಡ್ಕೊಂಡು ಬಂದಿದ್ದು, ಎಲ್ಲ ಕಾಲದೊಳಗೂ ಇದ್ದಿದ್ದು. ಎಲ್ಲ ಅವಸ್ಥೆಗಳು ಇದ್ದಾಗೂ ಅವಸ್ಥೆಗಳು ಇಲ್ಲದಾಗೂ ಇರುವಂಥವು ನಾವು. ಮೂರು ಅವಸ್ಥೆಗಳ ಅಡಗಿದಾಗೂ ಅದೇ ಇಲ್ಲೋ ನೀ. ಅವಾಗ ನೀ ಯಾರು ಅನ್ನೋದು ಅವಾಗ ನಿನಗೆ ನಿಚ್ಚಳವಾದ ಅನುಭವ ಆಕೈತಿ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿನ್ನ ಅಸ್ತಿತ್ವ ಏನು ಅನ್ನೋದು ಗೊತ್ತಾಗೈತಿ ನಿನಗೆ. ಅದಕ್ಕೆ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ನೋಡ್ಕೋ, ಅವಾಗ ನೀ ಇರ್ತೀನೋ ಇಲ್ಲೋ ಗೊತ್ತಾಗೈತಿ. ಈ ಅವಸ್ಥೆಗಳು ಬರ್ತಾವೆ, ಎಚ್ಚರಿಕೆ ಬರ್ತಾವೆ, ಹೋಗ್ಕ ಕನಸು ಬಂತು ಹೋತು, ನಿದ್ದೆ ಬಂತು ಹೋತು, ಬಂದು ಹೋಗುವೆಲ್ಲ. ಆದ್ರೆ ನೀನು ಅವು ಬರೋದಕ್ಕೆ ಹೋಗೋದಕ್ಕೆ ಸಾಕ್ಷಿಯಾಗಿದ್ದು ಇರು ನೀನು ಅಂತ. ಅವು ಇಲ್ಲದಾಗೂ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗೂ ನಿನ್ನ ಅಸ್ತಿತ್ವ ಐತಿ ಅಲ್ಲಿ. ಯಾವಾಗಲೂ ಇರಾವು ನೀನು. ಅವು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗುವವು. ತೋರಿಕೆ ಅದು, ಅವಸ್ಥೆಗಳು ತೋರಿ ಎಡಗ್ತಾವು. ಆದರೆ ಇದ್ದು ಇರುವೇನೈತಲ್ಲ, ಅದು ತೋರದೆ ಎಡಗದೆ ಯಾವಾಗಲೂ ಇದ್ದದ್ದು. ಅದನ್ನೇ ಸಮಾಧಿ ಹೊಂದೇ ಖಾತ್ರಿ, ನಾಲ್ಕನೇ ಅವಸ್ಥೆಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅದು ನಿನ್ನ ನಿಜವಾದ ಇರುವನ್ನು ಅನುಭವಕ್ಕೆ ತಂದ, ಅದು ನಾಲ್ಕನೇ ಅವಸ್ಥೆನೂ ಅದು ನಿಜ ಪದವದಲ್ತು, ಅದು ತೋರಿ ಅಡಗಿ ಹೋಗ್ಬಿಡ್ತು. ಅದು ನಿನ್ನ ಇರುವನ್ನು ಕಂಡಿದ್ದಂಗೆ, ಅದು ನಾಲ್ಕನೇ ಅವಸ್ಥೆ ಕಂಡಿದ್ದಂಗೆ. ನೀನು ಯಾರಿದ್ದೆ ಅನ್ನೋದನ್ನು ಅನುಭವಕ್ಕೆ ತಂದು ಕೊಟ್ಟು ಅದು ಇಲ್ಲದಂಗೆ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿ ಕೆಡುವುದು, ಅದು ಇಲ್ಲದಂಗೆ ಆಕೈತೆ. ಇದು ಸತ್ಯ ಅಂತ ನಂಬು ಮೈತ್ರ. ಇದು ಸತ್ಯಸಮ್ಮತವಾದ ಅಭಿಪ್ರಾಯ ಐತೆ ಅಂತ ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಸ್ಪಷ್ಟವಾಗಿ ಹೇಳಿದರು ತಮ್ಮ ಅನುಭವದಿಂದ. ಇದು ಸತ್ಯ ಅಲ್ಲ, ಅದು ಯಥಾರ್ಥ ನಿನ್ನ ಇರುವನ್ನ ತೋರಿಸಿ ಕಂಡಿದ್ದಂಗೆ, ಅದಕ್ಕೆ ಅದು ಇಲ್ದಂಗೆ. ಅದಕ್ಕೆ ತುರ್ಯಾತೀತ ಅವಸ್ಥೆ ಅಂತ. ಅದು ಸತ್ವ ಪ್ರಧಾನವಾದ ಗುಣದಿಂದ ಕೂಡಿದ್ದದು. ತುರ್ಯಾವಸ್ಥೆ ಕೂಡ ಅಂತ. ಅದು ಸಹಿತ ಅಡಗಿದ ಸ್ಥಿತಿ. ಅದು ಮೂರೂ ಗುಣಗಳು ಮೂರೂ ಗುಣಗಳ ಅಂಟದ ಸ್ಥಿತಿ. ಅದು ಯಾವ ಗುಣನೂ ಇಲ್ಲ ಇಲ್ಲಿ. ತ್ರಿಗುಣಾತೀತ ಮಂದಿರ ಅಲ್ಲ, ಯಾವ ಗುಣ ಇಲ್ಲ ಇಲ್ಲಿ, ಗುಣರಹಿತವಾದಂಥ ಸ್ಥಿತಿ ಅದು. ಅದಕ್ಕೆ ತುರ್ಯಾತೀತ. ಆ ಅವಸ್ಥೆಯನ್ನು ಹೊಂದಿದ ಮ್ಯಾಗ ಕೆಲಸದಿಂದ ಏನೂ ಇಲ್ಲ ಮಾಡಬೇಕಾದದ್ದು. ತುರ್ಯಾವಸ್ಥೆಯೊಳಗೆ ಅಲ್ಲಿ ಮಠ ಅಹಂಕಾರ ಇರ್ತದೆ, ಅದು ಅಶುದ್ಧ ಅಹಂಕಾರ. ಅದ ನಾನು ಯಾರಿದ್ದೇನೋ ಅನುಭವ ಅಲ್ಲಿ ನಡೆದಿರ್ತದೆ. ಅಹಂ ಇರೋ ಮಠ ಅನುಭವ. ಹಮ್ಮ ಅಡಗಿದ ಮ್ಯಾಗ ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗ್ಯದ. ಅಲ್ಲಿ ಅರಿಯುವ ಮತ್ತು ಅರಿಯುವ ಕ್ರಿಯೆ ಇಲ್ಲ, ಅದಿಲ್ಲ. ಅರಿವಿಸ್ಕೊಳ್ಳೋದು ಮತ್ತು ಅರಿಯುವ ಯಾವ ಕ್ರಿಯೆ ಇಲ್ಲ ಅಲ್ಲಿ. ಯಾರ ತ್ರಿಪುಟಿನ ಇಲ್ಲ ಅಲ್ಲಿ. ಅಲ್ಲಿ ತಾನೇ ತಾನಾಗಿ ಉಳಿತಾನಲ್ಲಿ. ಅದಕ್ಕೆ ತುರ್ಯಾತೀತ ಅಂದರೆ ಮೂರು ಶರೀರ ತೊರೆದು ಮೀರಿ ತೂರ್ಯದೆ ಮೆರೆದು ಆರು ಅರಿಯದ ತುರ್ಯಾತೀತ ಆನಂದ.
ಯಾರು ಎಲ್ಲವನ್ನ ಅದನ್ನು ನಿನಗೆ ತಿಳಿಲಿಕ್ಕೆ ಬರೋದಿಲ್ಲ. ಅರಿವಿಸಿಕೊಳ್ಳುವಂಥದ್ದಲ್ಲ ಅದು ನಿನ್ನ ಸ್ಥಿತಿ. ಎದರಿಂದನೂ ಅರಿಸಿಕೊಳ್ಳಲಿಕ್ಕೆ ಎಲ್ಲವನ್ನು ಅರಿಯುವಂಥದ್ದನ್ನು ಎದರಿಂದ ಅರಿಬೇಕು? ವಿಜ್ಞಾತಾರ ಮರೆ ಕೇನ ವಿಜಾನೀಯಾತ, ಎಲ್ಲವನ್ನು ಅರಿಯುವಂಥದ್ದನ್ನು ಎದರಿಂದ ಅರಿಯವನು? ಯಾವುದು ಎಲ್ಲದರ ಡುಬ್ಬವನ್ನು ಬೆಳಗುತ್ತದೆಯೋ ಅದೇ ನಾನು, ಅದ ನನ್ನ ಸ್ವರೂಪ. ಅದೇ ನೀನಾಗಿ ಉಳಿದ ಮ್ಯಾಗ ನಿನಗೆ ಚಿಂತೆ ಅದತ್ತ. ನೀ ಅದನ್ನು ಬಿಟ್ಟು ಅರಿವಿಸ್ಕೊಳ್ಳೋದು ಜಡಭಾವ ಹಿಡ್ಕೊಂಡು ಗೊತ್ತೀನಿ, ಚಿಂತೆ ಬೆಳಿತೀನಿ. ಚಿಂತೆ ಅದೇ ಸಂಬಂಧ ಚಿಂತೆ ಇದೆ ನಿನಗೆ. ಈ ಜಡಭಾವ ಹಿಡ್ಕೊಂಡು ನೀ ಸಮಾಧಾನದಿಂದ ಎಂದು ಸಾಧ್ಯತೆ ಇರಾಕ? ಜಡಭಾವನ್ನೇ ಬಿಡು. ಅರುವ ನೀನು ಅದನ್ನು ನಂಬು ಅಂತೇಳಿ ನಿಜಗುಣ ಒಂದು ಸನ್ನತಿ ತನಗೆ ಸಂಪನ್ನವಾದ ಅರಿವಿದು ನನ್ನೆ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವ ನೀಗು. ಅರಿವಿಸ್ಕೊಳ್ಳವ ನಾನಲ್ಲ, ಅರಿಯಾವ ನಾನು ಅನ್ನುವಂಥ ತಿಳುವಳಿಕೆ ಗಟ್ಟಿ ಮಾಡ್ಕೋ. ಅದ ನಾನಂತ ನಂಬು. ಅರುವ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಬೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ. ಅವಾಗ ವೇದಗಳು ಎಚ್ಚರಿಕೆ ಕೊಡ್ತಾ. ಅದರ ಅರ್ಥ ಅರಿವಿನ ಗಣ್ಯವಾಗಿ ನೀ ಇಲ್ಲ ಇಲ್ಪ, ಅರುವ ನೀನದಿಯೋ. ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಅದಕ್ಕೆ ಜಡಭಾವ ಅದನ್ನು ಬಿಡು. ಯಾವುದನ್ನ ತಿಳಿತಿ ಅದನ್ನ ನೀ ಹಂಗ ಕೇಳು. ಯಾವಾಗಲೂ ತಿಳಿಯವನು, ಯಾವಾಗಲೂ ಇದ್ದದ್ದದ ಅರಿವು. ಅರಿವಿಲ್ದಂಗೆ ಯಾವಾಗ ಆಕೈತಿ ಅದು? ಅರಿವು ಇಲ್ಲದ ದೇಶ ಕಾಲಗಳಿಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ಯುಗಗಳು ಎಲ್ಲ ಕಲ್ಪದೊಳಗೂ ಅರಿವು ಐತಿ. ಅರಿವನ್ನು ಆಶ್ರಯಿಸ್ಕೊಂಡು ಅವು ಯುಗಗಳು ಕಲ್ಪಗಳು ಅದಾವ ಹೊರತು ಅವನ್ನ ಆಶ್ರಯಿಸ್ಕೊಂಡ ಅರಿವು ಇಲ್ಲ. ಅರಿವಿನ ಆಧಾರದ ಮೇಲೆ ಅವೆಲ್ಲ ಅದಾವು. ನಿನ್ನ ಯುಗಗಳು ಕಲ್ಪ ದೇಶ ಕಾಲಗಳು ಅದಾವು. ಅದನ್ನು ಅವಲಂಬಿಸಿಕೊಂಡ ಅರಿವು ಇಲ್ಲ. ಅರಿವ ಎಲ್ಲದಕ್ಕೂ ಕಾರಣ ಅಂತ. ಎಲ್ಲದಕ್ಕೂ ಆಧಾರ ಅದು ಅರಿವು. ಅದ ಬ್ರಹ್ಮ, ಅದೇ ದೇವರು, ಅದೇ ನೀನಿದ್ದೆ ಅಂತ. ಆ ಅನುಭವವನ್ನು ನಾವು ಗಟ್ಟಿ ಮಾಡ್ಕೋಬೇಕಾಗೈತಿ. ಅಭ್ಯಾಸ ಮುಖಾಂತರ ನಿರಂತರ ಅದರಾಗ ತೊಡಗಿತು. ನಡೆದ ಅದ ಭಾವ ಗಟ್ಟಿ ಆಕೈತಿ. ಅಭ್ಯಾಸ ಮಾಡಿ 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 ಜನ್ಮಾಂತರ ಪ್ರಯತ್ನ ಬೇಕು. ಎಡೆಬಿಡದೆ ಅಭ್ಯಾಸ ಮಾಡಿದ್ರೆ ಇದು ಕೆಲಸ ಆಕೈತಿ ಅಂತ. ಸ್ವಲ್ಪ ಯಾಮಾರಿದ್ರೆ ಹೋಗುತ್ತೆ ನೋಡಿ, ಅನಾತ್ಮ ಭಾವ ಹೊಕ್ಬಿಡ್ತೈತಿ, ಅಜ್ಞಾನ ಮುಸಿಗಿಬಿಡ್ತೈತಿ, ಹೊಳಿಗ್ಬಿಡ್ದನೆ ಇದು ಮಾಯಾ. ಮಾಯಾ ಮೋಹಕ್ಕೆ ಬಿತ್ತಂದ್ರೆ ತೀರ್ತಿ ನೋಡ್ರಿ. ಇದರಿಂದ ಹೊಳಿಗೆ ಹೊಡೆದೂ ಇಲ್ಲ. ಮತ್ತು ವಿಷಯ ವ್ಯಾಮೋಹದಕ್ಕೆ ಬಿದ್ದೆ ಎಷ್ಟು ಜನ್ಮ ತಿರುಗಬೇಕಾಗತ್ತೀವಿ. ಮತ್ತು ಪುನಃ ಇಂಥ ಒಂದು ಅವಕಾಶ, ಮಹಾತ್ಮರ ಮಾರ್ಗದರ್ಶನ, ಇಂಥ ಶರೀರ ಸಿಗ್ಬೇಕೇನು? ಸಿಕ್ಕಾಗ ಹೊಳಿಬೇಕಿದೆ. ಮತ್ತೆ ಕತ್ತಲ್ದಾಗ ಹೆಂಗೆ ಕೈ ಆಡಿಸ್ಕೊಂತ ಹೋಗೋದಕ್ಕೈತಿ. ಮನಸ್ಸಿನಲ್ಲಿ ಏನು ಭೋಗ ವಾಸನೆಗಳನ್ನು ಹಿಡ್ಕೊಂಡು ಕುಂತಿಯಲ್ಲ, ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಕೊಂಡಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ ನೋಡ್ರಿ. ಎಲ್ಲ ಪ್ರಾಣಿಗಳ ಉಗಮ ಸ್ಥಾನ ಒಂದ ಅದ. ಎಲ್ಲಿಂದ ಬಂದವ ಎಲ್ಲ ಜೀವಿಗಳು ಅಂದ್ರೆ ಆನಂದಮಯವಾದ ಇರುವಿನಿಂದನೇ. ಭಾವ ಅಲ್ಲಿಂದ ಉದಯ ಆಗಿತ್ತು. ಮೊದಲಿನ ಭಾವ ಅದ, ಆನಂದದ ಭಾವ ಮೊದಲಿಗೆ. ಅದನ್ನು ಹೆಂಗೋ ಮರೆತು ಅನ್ಯ ಭಾವನೆಗಳನ್ನು ಮಾಡಿಕೊಂಡು ಒದ್ದಾಡ್ಲಿಕ್ಕೈತಿವ್ ನಾವು. ಯಾಕೆ ಬಂತಿ ಅಂದ್ರೆ ಯಾರಿಗೆ ಬಂದೈತಿ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಏನೂ ಆಗಿಲ್ಲ. ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ. ಅದನ್ನು ವಿಚಾರ ಮಾಡಿ ಇಲ್ಲದಕ್ಕೆ ನನಗ ಆಗೈತಿ ಅಂತ ಭಾವದೊಳಗಾಗೈತಿ. ಆದ್ರೆ ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ. ಭಾವರಹಿತ ಸ್ಥಿತಿ ಏನೈತಲ್ಲ ನಿನ್ನ ಇರು, ಅಲ್ಲಿ ಏನೂ ಆಗಿಲ್ಲ. ಅಲ್ಲಿ ಬಂಧನನೂ ಆಗಿಲ್ಲ. ಎಲ್ಲ ಭಾವದೊಳಗೆ ಬಂಧನ ಆಗೈತಿ. ಅದಕ್ಕೆ ಭಾವಾತೀತ ಸ್ಥಿತಿ ಪಡೆದಾಗ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಭಾವನೆಗೆ ಬಂದದ್ದೆಲ್ಲ ಇದು ಮಾಯಾ ತೋರಿಕೆ ಎಲ್ಲ. ಅಜ್ಞಾನ ಎಲ್ಲೈತಿ? ಭಾವದೊಳಗೈತಿ. ಎಲ್ಲರಿಗೂ ಬೇಕಾದದ್ದು ಏನು ಬೇಕಾಗೈತಿ? ದುಃಖರಹಿತವಾಗಿ ಯಾವಾಗಲೂ ಆನಂದದಿಂದ ಇರಬೇಕು ಅನ್ನೋದೈತಿ. ಮತ್ತು ಅದನ್ನು ಹೊಂದಲಿಕ್ಕೆ ಸಾಧನನು ಎಲ್ಲರಿಗೂ ಒಂದೈತಿ. ಮನಸ್ಸಿನಾಗ ಏನು ಹಿಡ್ಕೊಂಡು ಕುಂತಿಯಲ್ಲ ತಪ್ಪು ತಿಳುವಳಿಕೆ, ಅನ್ಯ ಭಾವನೆಗಳನ್ನು ಮಾಡ್ಕೊಂಡ ಅದು ಮರಿ ಹಾಕೊಂಡು ಕುಂತೈತಿ. ಅನ್ಯ ಭಾವನೆಗಳನ್ನು ಕಳೆದು ಉಳಿದಾಗ ತನ್ನ ಭಾವದೊಳಗೆ, ಆನಂದದ ಭಾವದೊಳಗೆ ಇರಾಕ್ ಬರ್ತೈತಿ.
ದೇಹ ಬುದ್ಧಿ ಇಟ್ಕೊಂಡು ನಾವು ಸುಖ ಹೊಂದಬೇಕಂದ್ರೆ ಎಂದೂ ಸಾಧ್ಯನೇ ನೋಡ್ರಿ. ದೇಹ ಪಂಚಭೂತಾದಿಗಳಿಂದ ನಿರ್ಮಾಣ ಆದದ್ದು, ನಡಬರ್ಕ ಬಂದು ನಡಬರ್ಕ ಹೋಗುದು. ಏನು ಪಂಚಭೂತಾದಿಗಳಲ್ಲಿ ಹುಟ್ಟಿ ಪಂಚಭೂತಾದಿಗಳಲ್ಲಿ ಲಯ ಆಗಿ ಹೋಗುದು. ಏನು ಇವೆಲ್ಲ ಜನನ ಮರಣಗಳವೆಲ್ಲ ಎಲ್ಲ ಮನುಷ್ಯನ ಕಲ್ಪನಾದಾಗ ಅದಾವ. ನೀನು ಮನಸ್ಸು ಅಡಗಿದಾಗ ಜನನೂ ಇಲ್ಲ ಮರಣನೂ ಇಲ್ಲ ಅಂತ. ಏನು ಮನುಷ್ಯನಾಗ ಇವೆಲ್ಲ ಶರೀರಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮನುಷ್ಯನೊಳಗೆ ಅದಾವು. ಮನುಷ್ಯನಾಗ ಹುಟ್ಟಿ ಮನಸ್ಸಿನಾಗ ಸಾಯ್ತಾವು. ಆದ ಕಾರಣ ಮನಸ್ಸು ನಾಶ ಆಗೋದು ಬೇಕಾಗಿದೆ. ಈಗ ಮನುಷ್ಯ ನಾಶ ಆದಾದ್ರೆ ಎಂದೆಂದು ನೀ ಆರಾಮಿರ್ತೀವಿ. ಮನೋನಾಶವೇ ಮಹೋದಯ ಅಂದರು. ಮನಸ್ಸನ್ನು ನಾಶ ಮಾಡ್ಕೊ, ಮನಸ್ಸನ್ನು ಇಲ್ಲದಂಗೆ ಮಾಡ್ಕೊ. ಏನು ಎಲ್ಲ ಮನುಷ್ಯನ ಗೆದ್ದು ನೋಡ್ರಿ. ಇದ್ದ ಮನಸ್ಸಿಲ್ಲ ಅಲ್ಲಿ. ತಾತ್ಪೂರ್ತಿಕ ಸಮಾಧಾನ ನಿದ್ದೆ ವಿಶ್ರಾಂತಿ ಹೊಂದುವಾಗ ಮನಸ್ಸು ಇಲ್ಲ. ಇನ್ನು ಕಾಯಂ ಆರಾಮ ಇರ್ಬೇಕಂದ್ರೆ ಮನುಷ್ಯನ ಅಸ್ತಿತ್ವ ಇಟ್ಕೊಂಡ್ರೆ ಹೆಂಗಾಕೈತಿ? ಎಲ್ಲರೂ ವಿಷಯದ ಬೆನ್ನು ಹತ್ತಿ ವಿಷಯಗಳು ಸುಖ ಕೊಡ್ತಾವಂತ ಜನ್ಮ ಜನ್ಮಾಂತರ ಅದ್ರದ್ದು ಬೆನ್ನು ಹತ್ತಿ ತಿರ್ಗಾಕೈತಿ. ಅದರಿಂದ ಸುಖ ಇಲ್ಲ ನನ್ನೊಳಗೆ ಐತೆ ಅಂತ ತಿಳ್ಕೊಂಡು ಉಳ್ಕೊಳ್ಳೋರು ಎಲ್ಲಿಯೋ ಒಬ್ಬ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಅಂತರ್ಮುಖಿಯಾಗಿ ತನ್ನಲ್ಲಿ ಆನಂದವನ್ನು ಕಂಡುಕೊಳ್ಳೋ. ಎಲ್ಲರೂ ಬಹಿರ್ಮುಖ ವೃತ್ತಿಯೊಳಗೆ ವಿಷಯಾದಿಗಳ ಮುಖಾಂತರ ವಿಷಯಾದಿಗಳು ಬೆನ್ನು ಹತ್ತಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸ್ಯಾರ. ಅದು ಎಂದೂ ಸಾಧ್ಯ ಆಗದ ಮಾತು. ವಿಷಯಾದಿಗಳಿಂದ ಸುಖ ಹೊಂದಿದ್ದೀವಿ ಅನ್ನೋ ಜಗತ್ತಿನ ಇತಿಹಾಸದೊಳಗೆ ಕಂಡಿಲ್ಲ ನಾವು. ಏನು ನೋಡ್ರಿ ನೀವು ಬೇಕಾದಷ್ಟು ಜನ್ಮ ಹುಟ್ಟಿ ಬಂದರು ಅದರಿಂದ ಸುಖ ಇಲ್ಲ. ನಿನ್ನಿಂದಲೇ ನಿನಗೆ ಸುಖ ಹೊರತು ಯಾವ ವಿಷಯ ವಸ್ತುಗಳಿಂದ ಇಲ್ಲ. ಮನಸ್ಸು ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿಯಾಗಿ ಹೊರಳಿ ನಿಂತಾಗ ತನ್ನಲ್ಲಿ ಐತೆ ಅನ್ನೋದು ಅನುಭವಕ್ಕೆ ಬರ್ತೈತೆ. ಅದಕ್ಕೆ ಏನು ಚಿತ್ತವೃತ್ತಿ ಹೊರಮುಖ ಆಗಿದ್ದೆಲ್ಲ ಒಳಮುಖ ಆಗ್ಬೇಕು ನೋಡ್ರಿ. ಅಂದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ. ಅದನ್ನು ಒಳಮುಖ ಮಾಡೋದು ಭಾಳ ಕಠಿಣ ಆಗೈತಿ. ಹೊರಮುಖ ಇದ್ದದ್ದನ್ನು ಒಳಮುಖ ಮಾಡೋದು ಭಾಳ ಪ್ರಯತ್ನ ಬೇಕದು. ಹೊರಗೆ ಹೋಗೋ ವೃತ್ತಿ ಒಳಗೆ ಸರಿಸೋದಂತ ಇದರ ಸೆಳವಿಗೆ ಈಸಿದಂಗೆ ಹೌದಿಲ್ಲ. ಭಾಳ ಕಠಿಣ ಅದು. ಹಾಗಾಗಿ ಬಾಕಿ ಉಳಿದೈತೆ ಎಲ್ಲ. ಚಿತ್ತವೃತ್ತಿ ನಿರೋಧಸ್ತು ಯೋಗ. ಚಿತ್ತವೃತ್ತಿ ಯಾವಾಗಲೂ ಹೊರಮುಖ ಐತಿ. ಅದನ್ನು ಒಳಮುಖ ಮಾಡೋದನ್ನ ಯೋಗ. ಅಂತರ್ಮುಖಿ ಮಾಡ್ಬೇಕಾಗಿತ್ತು ನಾವು. ಏನು ಅದಕ್ಕೆ ವಿವೇಕನ ಸಾಧನ. ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ವಿಮುಖ ಆಗಬೇಕು. ಏನು ಹೊರಮುಖ ವೃತ್ತಿಯಿಂದ ಒಳಮುಖ ಆಗದ ಹೊರತ ಇದು ನಮಗೆ ಅನುಭವಕ್ಕೆ ಎಷ್ಟು ಜನ್ಮ ಆದರೂ ಅನುಭವ ಬರೋದು. ನಾವು ವಾಯು ನಿರೋಧ ಮಾಡೋದ್ರಿಂದ ಅದು ತಾತ್ಪೂರ್ತಿಕ ಮನುಷ್ಯನ ಹರಿದಾಟ ನಿಲ್ತೈತಿ. ಆದ್ರೆ ವಾಸನ ಹೋಗಿರೋದಿಲ್ಲ. ಹೋಗೋ ವಾಸನ ನಾಶ ಆಗೋದಿಲ್ಲ ಅದರಿಂದ. ಪ್ರಾಣಾಯಾಮ ಮಾಡೋದ್ರಿಂದ ನ ಶತೈರಪಿ ಪ್ರಾಣಾಯಾಮ ಅಂತ. ನೀ 100 ವರ್ಷಗಟ್ಟಲೆ ಪ್ರಾಣಾಯಾಮ ಮಾಡಿದ್ರು ವಾಸನ ನಾಶ ಆಗೋದು, ಮುಕ್ತ ಆಗೋದಿಲ್ಲ. ಬರೀ ಮೂಗಿಗೆ ತ್ರಾಸು ಕೊಟ್ಟಂಗೆ ನಾಶಕ ಪೀಡನ ಒತ್ತಂದಾರ. ಅದಕ್ಕೆ ವಿವೇಕದಿಂದ ನಾವು ವಾಸನೆಗಳನ್ನು ನಾಶ ಮಾಡ್ಕೊ ಅಂದರೆ ಶಾಶ್ವತವಾಗಿ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ನೀವು ಬೇಕಾದ್ರೆ 100 ವರ್ಷ ಬಿಟ್ಟು ಮತ್ತೆ ಪ್ರಾಣ ಕುಂಭಕ ಸಡ್ಲ ಆತ ಅಂದ್ರೆ ಮತ್ತು ವಾಸನಾದಿಗಳು ಮೊದಲು ನಿಂತರ ಹೆಚ್ಚಿನ ಇದ್ರಾಗ ಜಿಗದಾಡಕ್ಕೆ ಚಲೋ ಹೋಗ್ತಾವು. ವಾಸನ ಹೋಗಿರೋದಿಲ್ಲ ಅವು. ಅದಕ್ಕೆ ನೀವು ಮಾಡೋದು ಅದ್ರಾಗ ವೇಳೆ ಹಠಯೋಗದ ವೇಳೆ ಕಳೆಯೋದಲ್ಲಿ ವಿಚಾರದಿಂದ ವಾಸನ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ನಾವು ವ್ಯರ್ಥ ವೇಳೆ ಆ ಯೋಗ ಈ ಯೋಗ ಅಂತ ವೇಳೆ ಅದ್ರಾಗ ವೇಳೆ ಕಳಿತೀನಿ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜನಿಷ್ಠರಾಗಿರುವ ನಿಮ್ಮಲ್ಲಿ ನೀವು ಮನಸ್ಸನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಹೊರತು ಹೊರಗೆ ಆ ಯೋಗ ಈ ಯೋಗ ರಾಜಯೋಗ ಹಠಯೋಗ ಲಂಬಿಕಾ ಯೋಗ ಇವ್ನು ಮಾಡ್ಕೊಂತ ವೇಳೆ ಕಳಿಬೇಡ, ವ್ಯರ್ಥ ಅಂತ ನಿಜಗುಣ ಸ್ಪಷ್ಟ ಹೇಳ್ಯಾರ. ಯಾಕೆ ವಾಸನ ಮೂಗ್ಯಾನ ಗಾಳಿ ಒಳಗಿಲ್ಲ, ಮನಸ್ಸಿನ ಒಳಗದಾವ. ಅವು
ಅವಿಚಾರದ ಅಜ್ಞಾನದಿಂದ ನಮ್ಮಲ್ಲಿ ಅವು ಜಾಗೃತ ಆಗ್ಯಾವು. ಅದನ್ನು ವಿವೇಕದಿಂದ ಹೊಡೆದಾಕ್ಬೇಕಾಗಿತ್ತು. ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಅದ ಪರಿಹಾರ. ಅದಕ್ಕೆ ವಿವೇಕದಿಂದ ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಹೊರಗೆ ಹೋಗೋದು ಬಂದ್ ಮಾಡ್ತೈತಿ. ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಕೈತಿ. ಅವಾಗ ಅಂತರ್ಮುಖ ಆಗಕ್ಕೆ ಶುರುವಾಕೈತಿ. ಅವಾಗ ಅಭ್ಯಾಸ ಶುರುವಾಕೈತಿ. ಅಥಾತು ಬ್ರಹ್ಮ ಜಿಜ್ಞಾಸ. ಅವಾಗ ಬ್ರಹ್ಮದ ಅಭ್ಯಾಸ ಅವ ಸಾಧಕ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಅನುಭವ ಮಾಡ್ಕೊಂತ ಅದರ ಅಭ್ಯಾಸ ಮುಂದುವರಿತಾನ, ಅವು ಸಾಧಕ ಅಂತ. ಅವು ವಾಸನ ಇದ್ವು ಅಂದ್ರೆ ಮತ್ತೆ ಹೇಳ್ಕೊಂಡು ಹೋಗೈತಿ ಹೊರಗೆ. ಅದು ಅಭ್ಯಾಸ ಮಾಡಿ ಕೊಡೋದಿಲ್ಲ ಅವು. ತಡಿ ಅವು ಅಡ್ಡಿಯನ್ನು ಉಂಟು ಮಾಡ್ತಾವೆ. ಯೋಗಕ್ಕೆ ವಿಘ್ನಕ್ಕವು ವಾಸನೆಗಳು. ಅದಕ್ಕೆ ಅವನ್ನೆಲ್ಲ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊ. ಅವಾಗ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅಭ್ಯಾಸದಾಗ ತೊಡಗಾಕ ಬರ್ತೈತಿ. ಇಲ್ಲ ಅಂದ್ರೆ ನಿನಗೆ ಅಭ್ಯಾಸ ಮಾಡಿ ಕೊಡೋದನೇ ಇಲ್ಲ. ಹೊರಗೆ ಹೊರಮುಖ ವಾಸನ ಇತ್ತಂದ್ರೆ ಹೊರಗೆ ಹೇಳ್ಕೊಂಡು ಹೋಗ್ತೈತಿ. ಹಣಿಕೆ ಹಾಕಕ್ಕೆ ಚಾಲು ಆಕೈತಿ. ಏನು ಹೇಳಿದ್ರು ಕೇಳೋದಲ್ರಿ, ಮತ್ತು ಹಣಿಕೆ ಹಾಕೋ ಚಾಳಿ. ಒಳಗೆ ವಾಸನ ಇತ್ತಂದ್ರೆ ಬಿಡೋದಿಲ್ಲ. ಅದು ಪೂರ್ಣ ಸ್ವಲ್ಪ ಉಳಿದಂತೆ ಅವನು ನಾಶ ಮಾಡ್ಕೊ ವಿವೇಕದಿಂದ. ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಳಕ್ಕೆ ಎಲ್ಲರಿಗೂ ಬರ್ತದೆ. ಅದನ್ನು ವಿವೇಕನ ಬೇಕು ನಮ್ಗೆ. ವಿವೇಕದಿಂದ ಮನಸ್ಸಿಗೆ ಬುದ್ಧಿ ಹೇಳಿ ಏನೈತಿ ಮನಸ್ಸು ಅದ್ರಾಗ ಯಾಕೆ ಸುಡ್ದಾಡ್ತಿ, ಎಷ್ಟು ಜನ್ಮ ಆತಿ ಹೊರಗೆ ತಿರ್ಗಾಕೈತಿ, ಬರೀ ಅದ್ರಾಗೈತಿ ಇದ್ರಾಗೈತಿ, ಒಳಗೆ ಅಂತರ್ಮುಖಿ ಆಗು. ಯಾಕೆ ತಿರುಗ್ತಿ ಹೊರಮುಖ ವೃತ್ತಿ ಒಳಗಂತ ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸೋ ಪ್ರಯತ್ನ ನಿರಂತರ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡಂತಿದ್ರು ಅವರು. ಪರದೇಶದಲ್ಲಿ ಏಕೆ ಇರುತ್ತಿರುವೆ ಎಲೇ ಜೀವವೇ, ನಡೆ ನಿನ್ನ ತವರಿಗೆ, ನಿನ್ನ ಮೂಲ ಸ್ಥಿತಿಗೆ ಹಿಂತಿರುಗು ಅಂತ. ಒಳಗದ ಹೊರಗಿಲ್ಲ. ಅದು ಹೊರಮುಖ ವೃತ್ತಿಗೆ ಎಂದೂ ಅನುಭವ ಕೊಡೋದಿಲ್ಲ. ನೀ ಬೇಕಾದಷ್ಟು ಜನ್ಮ ತಿರುಗಿ, ನೀನು ಹೊರಗೆ ಹಣಿಕೆ ಹಾಕಿರೋದು ಸಿಗೋದಿಲ್ಲ. ಅದ್ರಾಗ ನಂದು ಏನೂ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ನೋಡು ಹೊರಮುಖ ವೃತ್ತಿ ಒಳಗೆ. ಎಲ್ಲಿ ಒಬ್ಬ ಅಂತ ವಿವೇಕವಲ್ಲಿ ಜಾಗೃತ ಆಗಿ ಪೂರ್ಣ ಅದ್ರ ಮ್ಯಾಗಿನ ಆಸಕ್ತಿ ತೆಗೆದ ಅಂತರ್ಮುಖಿಯಾಗಿ ಇದನ್ನು ಅನುಭವ ಮಾಡ್ಕೊಂತ ಒಮ್ಮೆ ಇದರ ಅನುಭವ ನಿನಗೆ ಗಟ್ಟಿ ಆತಂದ್ರೆ ಹೊಳ್ಳೆ ನೋಡುದಿಲ್ಲ ನಾವು. ಜಗತ್ತಿನ ಕಡೆ ಹೊಳ್ಳೆ ನೋಡುದಿಲ್ಲ. ಜಗತ್ತು ಮರಿತ, ಜಗತ್ತಿನ ಸುಖವನ್ನು ಮರಿತ ಯೋಗಿ ಆದ ಅದ್ರ ಕಡೆ ಎಲ್ಲ ಚರಟ ಅನಿಸ್ಬಿಡ್ತದೆ. ನಾವು ಜಗತ್ತಿನ ವಿಷಯ ವಸ್ತುಗಳ ಹೋಗೆಲ್ಲ ಎಲ್ಲ ವಿಷದಂತೆ ಅವಾಗ ಅನಿಸ್ಬಿಡ್ತದೆ. ಅದನ್ನು ಕೈ ಬಿಡು. ಹಿಂಗೆ ತಿಳಿದು ಕೈ ಬಿಡ್ಬೇಕು ನೋಡ ರಾಜ ಅಂತ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಮುನಿಗಳು ವಿಷ ಅಂತ ತಿಳಿದು ಕೈ ಬಿಡೋದು. ವಿಷಯೇಂದ್ರ ಸಂಪರ್ಕ ಭೋಗ ಯಾರಿಗೂ ಸುಖ ಶಾಂತಿ. ಅದಕ್ಕೆ ವಿಷವತ್ ಯದಿ ಮುಕ್ತಿ ಮಿಚ್ಛಸಿ ಇಚ್ಛೆತ್ ವಿಷಯಾಂತ್ಯಜ ವಿಷವತ್. 5 ಇಂದ್ರಿಯಗಳ ಸಂಪರ್ಕ ಏನೈತೆ ಅಲ್ಲ ನೀನು ಕೊಲ್ತೈತದ ವಿಷ ನಂಜು ಏರಿಸಿದ ಸವಿಯೂಟ. ಅದಕ್ಕೆ ಅದ್ರ ಮ್ಯಾಗಿನ ಆಸಕ್ತಿ ತೆಗೆದು ಹಾಕು. ಈಗ ನಿನಗಳ ಹಿತ ಅನಿಸ್ತೈತಿ. ಮೊದಲು ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನೆರಸನವಿಂತಿದೆಲ್ಲ. ಅದಕ್ಕೆ ಬೇಡ ಬೇಡನೆ ಮನವೇ ಭೋಗದ ಒಡನಾಟ. ಮನುಷ್ಯನ ಹಿಂದಗಡೆ ಹುರುಪು ಉಳಿದಿಲ್ಲ, ಅದು ನಿರಾಶೆ ಹಾಕಿಲ್ಲ. ಅವಾಗ ಏನಾಗೈತಿ, ನಿನ್ನಲ್ಲಿ ನೀವು ವಿಶ್ರಾಂತಿ ಹೊಂತಿ ಎಲ್ಲ ಕೈ ಬಿಟ್ಟು ಅದ್ರಾಗ ಜರ ಸುಖ ಇದ್ದ ಅದು ಬೇಸರ ಆಗಬಾರ್ದಾಗಿತ್ತು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ ಬೇಸರಿಕೆ ಕೊಡ್ತೈತೋ ಏನು ಬೇಸರಿಕೆ ಕಳಿತೈತೋ ನೋಡ್ಕೊರಿ, ವಿಚಾರ ಮಾಡಿ ನೋಡ್ರಿ. ನಾ ಹೇಳ್ತಾನಂತೂ ಕೇಳಬೇಡ್ರಿ, ನೀವು ಸ್ವತಃ ವಿಚಾರ ಮಾಡ್ರಿ. ನೀವು ಅಂದಾಗ ನಿಮಗಿದು ಗಟ್ಟಿ ಆಕೈತಿ. ಯಾವುದೇ ಇಂದ್ರಿಯ ಕಣ್ಣಿನ ವ್ಯಾಪಾರ ಇರಲಿ, ಕಿವಿದಿರಲಿ, ಮೂಗಿಂದಿರಲಿ, ಚರ್ಮದ್ದಿರಲಿ, ನಾಲಿಗೆದಿರಲಿ, ಮುಂಜಾನೆ ಸಂಜೆ ಮಠ ಮಾಡ್ತೀವಿ. ಅದರಿಂದ ಏನಾಯ್ತು ಕೊನೆ ಪರಿಣಾಮ ಏನಾಯ್ತಿ? ಅದ್ರ ಕೊನೆ ಪರಿಣಾಮ ಏನಾಯ್ತು? ಒಂದು ದಿನದ ಕೊನೆಗೆ ಏನಾಯ್ತಪ್ಪ? ಎಲ್ಲ ಮಾಡಿದೆ, ಎಲ್ಲ 5 ಇಂದ್ರಿಯಗಳ ಸಂಪರ್ಕ ಕೊನೆಗೆ ಏನು ಉಳಿತಪ್ಪ? ಅದರಿಂದ ಲಾಭ ಧನೂ ಹೌದಿಲ್ಲ. ಹಂಗಾರೆ ಎದ್ರ ಸಂಬಂಧ ಮಾಡಿದ್ವಿ ಇದನ್ನು? ಆರಾಮಿರ್ಬೇಕಂತ ಆರಾಮದೇನು ಆಗಲಿಲ್ಲ ಹಂಗಾರೆ ಕ್ರಮ ತಪ್ಪೈತಿಲ್ಲ. ಅದನ್ನು ಕೈ ಬಿಡ್ಬೇಕಿಲ್ಲ. ಅದನ್ನು ನಾವು ಮುಂದುವರ್ಸಿದ್ರೆ ಎಂದ ನಾ ಸುಖ ಹೊಂದೋದು ಯಾವಾಗ? ಬರೇ ಇದರಿಂದ ಸುಖ ಹೊಂದ್ಬೇಕಂತ ಪಡ್ಕೊಳಕೈತಿ. ಪುರ್ಸೊತ್ತಿಲ್ದಂಗೆ ಎಲ್ಲಷ್ಟು ಈ ನಿತ್ಯ ಅದರಿಂದ ಆಗೇ ಐತೋ ಇಲ್ಲೋ ಅಂತ ನೋಡ್ಕೊಳಕ್ ನಿನಗೆ ಪುರ್ಸೊತ್ತಿಲ್ದಂಗೆ ಅದರಾಗ ತೊಡಗಿದ್ನಿ. ಏನು ಮಾಡಿದ್ದಪ್ಪ ಇಲ್ಲಿ ತನಕ ಮಾಡಿಕೊಂಡದ್ದು ಅಂತ ಹೊಳ್ಳಿ ತಿರುಗಿ ಇನ್ನಂತ ನೋಡು. ಏನಾತಿ ಅಂತ ಸಿಂಹಾವಲೋಕನ ಮಾಡ್ಕೊ ಅಂತಾರಲ್ಲ. ಏನು ಮಾಡಿದ್ಪ? ಎದ್ರ ಸಂಬಂಧ ಆರಾಮಿರ್ಬೇಕಂತ ಮಾಡಿದ. ಹಂಗಾರೆ ಆರಾಮಿದೆಯಾ? ಹಂಗಾರೆ ಮಾಡಲಿಲ್ಲ ಅಂದ್ರೆ ಇನ್ನು ಯಾವಾಗಪ್ಪ ಆರಾಮಿರೋದನ್ನ? ಇನ್ನೂ ಎಷ್ಟು ವರ್ಷ ನಾವು ಯಾಕ್ರಿ ಸುಖ ಹೊಂದೋದೇ ಅಂದ? ಹಂಗಾರೆ ನಾಳೆ ನಾಳೆ ಅದು ಎಷ್ಟೋ ನಾಳೆಗಳದು, ಎಷ್ಟೋ ವರ್ಷಗಳದು, ಎಷ್ಟೋ ಜನಗಳು ಅದು ಆರಾಮದೇನ ಅಂದ್ರೆ ಎಷ್ಟು ವರ್ಷ ಬದುಕಿರು ನಿನಗೆ ತೃಪ್ತಿ ಇಲ್ಲಪ್ಪ. ಇದನ್ನು ಮಾಡಿದ್ರು ಎಷ್ಟು ವರ್ಷ ಬದುಕಿ ಇದನ್ನು ಮಾಡಿದ್ರು ನಿನಗೆ ತೃಪ್ತಿ ಕೊಡೋದಿಲ್ಲ ಅವು.
ಯಾಕೆ ಇಲ್ಲ ತೃಪ್ತಿ ಅನ್ನೋದು ಇಲ್ಲ ಅದ್ರಾಗ. ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ಜ್ಞಾನಾಮೃತೇನ ತೃಪ್ತಶ್ಯ ಅಂದ್ರೆ ಹೊರತು ನೀವು ಹೊರಗೆ ಎಷ್ಟು ಗಳಿಸಿದ್ರು ಎಷ್ಟು ಭೋಗಿಸಿದ್ರು ಅದರಿಂದ ತೃಪ್ತಿ ಅನ್ನೋದಿಲ್ಲ. ಹಂಗಿದ್ರೆ ಎಲ್ಲರೂ ತೃಪ್ತಿ ಹೊಂದಿಬಿಟ್ಟಾರ. ಅದನ್ನು ಯಾರು ತೃಪ್ತಿ ಹೊಂದ್ಯಾರ? ವಿಷಯ ಭೋಗದಿಂದ ತೃಪ್ತಿ ಹೊಂದಿದವ್ರು ಯಾರು? ಒಬ್ಬರ ಉದಾಹರಣೆ ತೋರಿಸಿ ನೀವು ಜಗತ್ತಿನ. ಎಲ್ಲ ಗಳಿಸಿದವ್ರದಲ್ಲ, ಎಲ್ಲ ನಮೂನೆಯ ಅನುಕೂಲ ಇದ್ದವ್ರು, ಸೌಕರ್ಯ ಇದ್ದವ್ರದ್ದು ಆರಾಮದಿರಿ ನೋಡಿ. ಯಾಕೆ ಅಲ್ಲಿ ಇಲ್ಲ? ಅದಕ್ಕೆ ಅದ್ರಾಗ ಇಲ್ಲ. ಅದು ನಿನ್ನೊಳಗೆ ಎಲ್ಲಿ ಐತಿ ಅನ್ನೋದು ನೋಡ್ಕೊ. ನಿನ್ನೊಳಗೆ ಇದ್ದದ್ರೆ ಅನ್ಯದ್ರ ಹುಡುಗಿ ಸುಳ್ಳ ದಂಡ್ಲಿಕ್ಕೈತಿ ಅಲ್ವ. ಅದಕ್ಕೆ ವಿಚಾರವಂತರಾಗಬೇಕಾಗೈತಿ. ನೀನು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ಸುಖದ ಮಾರ್ಗ ಎಲ್ಲಿ ಐತಿ ಅದು ತೋರಿಸ್ತಾರೆ. ಅಲ್ಲೇ ಇಲ್ಲೇ ಯಾಕೆ ಅಡ್ಡಾಡ್ತೀಪ್ಪ, ನಿನ್ನಲ್ಲೇ ಐತಿ, ಅಡ್ಡಾಡಬೇಡ, ಸುಳ್ಳ ದನಿಬೇಡ ಅಂತ ಅವರು ಮಹಾತ್ಮ ಎಚ್ಚರಗೊಳಿಸ್ತಾರೆ. ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ನಿನ್ನ ಬಿಟ್ಟು ಅನ್ಯದ್ರಾಗ ಹೋದಂದ್ರೆ ದನು ಅಂತೀವಿ. ಇದ್ದದ್ದು ಬಿಟ್ಟು ಇಲ್ದಲ್ಲಿ ಹುಡುಕಿರ ಎಲ್ಲ ವ್ಯರ್ಥ ಶ್ರಮ. ಆಗೋದಿಲ್ಲ, ಗುಡ್ಡಕ್ಕಲ್ಲಿ ಹೊತ್ತಾನೆ ನೀನು. ಅದಕ್ಕೆ ನಿನ್ನೊಳಗೈತಿ ನೋಡ್ಕೋ. ನೀನಂದ್ರೆ ಯಾರು? ಇದ್ರೊಳಗೆ ನಾನು ಅಂದ್ರೆ ಈ ದೇಹ ನಾನಲ್ಲ, ಇವು ನನಗೆ ಅನ್ಯವಾಗಿದಾವು, ಇವು ಕಾಯಿ ಮುದ್ದು ಅಲ್ಲ. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದು ಸ್ವರೂಪ, ಅದ ನೀನದಿ ಅಂತ. ನಿತ್ಯವಾದ ವಸ್ತುನ ನೀನದಿ, ನೀನ ಸುಖ ಸ್ವರೂಪದಿ, ನೀನ ಆನಂದ ಸ್ವರೂಪ ಇದ್ದಿ ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊ. ಈ ಮನುಷ್ಯನ ಶರೀರ ಇರುವುದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಅಂದ್ರೆ ನೀನು ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಅಂತ. ಇಲ್ಲ ಅಂದ್ರೆ ವ್ಯರ್ಥ, ನೀ ಬಂದದ್ದು ವ್ಯರ್ಥ ಆಗಬೇಕು. ಹೊಂಟೈತಿ ಶರೀರ. ಯಾಕೆ ರುದ್ರಭೂಮಿಗೆ ಹೊಂಟೈತಿ. ಯಾವಾಗ ಕಡಿ ಟಕ್ 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 ಅಂದ್ರೆ ಬಂದ್ ಆಕೈತಿ, ಯಾವಾಗ ಮುಗಿತೈತಿ, ಮುಗಿದು ಹೋಗ್ತೀನಿ ಕೆಲಸ. ಅದು ಮುಗಿಯೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೊ, ದೌಡ್ ಮಾಡ್ಕೋ. ಈ ಕೆಲಸ ಗಾಡಿಗೆ ಹೋಗೋದ್ರೊಳಗಾಗಿ ಇದು ಹೋತಂದ್ರೆ ಮತ್ತೆ ಇಂಥ ಅನುಕೂಲ ಆದಂಥ ಶರೀರ ಸಿಗೋದು ಭಾಳ ಕಠಿಣ. ಇಂಥ ವಾತಾವರಣ, ಇಂಥ ಇದು ಅನುಕೂಲತೆ ಎಲ್ಲಿ ಸಿಗುತ್ತೆ? ಮತ್ತೆ ಮಾಡಿದ ಕರ್ಮಕ್ಕನುಸಾರವಾಗಿ ಎಲ್ಲೆಲ್ಲಿ ಹುಟ್ಟು ಪಾಳೆ ಬರ್ತೈತಿ ನಿನಗೆ. ಅಲ್ಲಿ ಇಂಥ ಒಂದು ಬೇಕಲ್ಲ. ಈ ಸಂಸ್ಕಾರ ಇದ್ರೆ ನೀ ಎಲ್ಲಿ ಬೇಕಲ್ಲಿ ಮಾಡ್ಬೋದು. ಇದನ್ನು ಗಟ್ಟಿ ಮಾಡ್ಕೋ. ಈಗಾರ ಮುಂದಿನ ಜನ್ಮದಾಗ ಅದನ್ನು ಮುಂದುವರ್ಸಕ್ಕಾರ ಬರ್ತೈತಿ. ಅಂಥ ಅನುಕೂಲ ಜನ್ಮ ಬಂತಂದ್ರೆ, ಅನುಕೂಲ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ ಅಂದ್ರೆ ಅವ್ರು. ಇನ್ನೇ ಮನುಷ್ಯರಾಗಿ ಹುಟ್ಟುವಂಗಾರ ಅಂಥ ಕರ್ಮಗಳನ್ನಾರ ಮಾಡ್ರಿಪ್ಪ. ಮನುಷ್ಯನ ಜನ್ಮದ ಕೆಲಸ ಮಾಡ್ರಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ರಿ, ಪಶು ಪಕ್ಷಿಗಳ ಜನ್ಮ ಬರ್ತದೆ. ರಾಕ್ಷಸಿ ಜನ್ಮದ ಕೆಲಸ ಮಾಡ್ರಿ, ಅಂಥ ಜನ್ಮ ಬರ್ತದೆ. ನೀನು ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಅಂಥ ಒಂದು ಮನುಷ್ಯನ ಜನ್ಮದ ಕೆಲಸದಾಗೆಲ್ಲ ತೊಡಗೋರಿ ಅಂತ. ಮನುಷ್ಯರಂತೆ ಬದುಕಾಕ ಕಲೀರಿ ಅಂತ. ಪಶು ಪಕ್ಷಿಗಳಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ರಾಕ್ಷಸಿ ಪಿಶಾಚಿ ಹಂಗೆ ಬದುಕಕ್ಕೆ ಹೋಗ್ಬೇಡ್ರಿ. ಮನುಷ್ಯ ವೃತ್ತಿ ಉಳ್ಳವರಾಗ್ರಿ. ಅಂಥ ಉತ್ತಮ ಜನ್ಮ ಬರ್ತದೆ. ಅಲ್ಲಿ ಅಭ್ಯಾಸ ಮುಂದುವರ್ಸಕ್ಕೆ ಬರ್ತೈತಿ. ಬಿಡ್ರಿ. सकल साधु संत महाराज ನೀಲಮ್ನವ್ರ ಮಗಳು ಗಾಯತ್ರಿ ಲಗ್ನ ಪತ್ರ ಕೊಟ್ಟು ಹೋಗ್ಯಾಳ. ಹೌದು. ಎಲ್ಲ